ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಜ್ಞಾನದೀಪ ಟ್ಯುಟೋರಿಯಲ್ಸ್. ಇವತ್ತಿನ ಕ್ಲಾಸ್ ಒಳಗೆ ಸೆಕೆಂಡ್ PUC ಕನ್ನಡ ಜಾಲಿಯ ಮರದಂತೆ ಒಂದು ಪದ್ಯದ ಸಾರಾಂಶವನ್ನು ನೋಡ್ತಾ ಹೋಗೋಣ. ಮೊದಲಿಗೆ ಜಾಲಿಯ ಮರದಂತೆ ಪ್ರಸ್ತುತ ಪದ್ಯವನ್ನು ಪ್ರಸಿದ್ಧ ಕೀರ್ತನಕಾರರಾದ ಪುರಂದರದಾಸರು ರಚಿಸಿದ್ದಾರೆ. ಈ ಒಂದು ಪದ್ಯದಲ್ಲಿ ಜಾಲಿಯ ಮರದ ಲಕ್ಷಣಗಳೊಂದಿಗೆ ದುರ್ಜನರನ್ನು ಹೋಲಿಕೆ ಮಾಡಿದ್ದಾರೆ. ಭೂಮಿಯ ಮೇಲೆ ಬೆಳೆದಿರುವ ಅನೇಕ ಜಾತಿಯ ಮರಗಳಲ್ಲಿ ಜಾಲಿಯ ಮರವು ಕೂಡ ಒಂದು. ಆದರೆ ಈ ಮರವು ಬೇರೆಲ್ಲ ಉಳಿದ ಮರಗಳಂತೆ ಅಲ್ಲ, ಏಕೆಂದರೆ ಬುಡದಿಂದ ತುದಿಯವರೆಗೂ ಒಂದೇ ರೀತಿಯಾದಂತಹ ಮುಳ್ಳುಗಳಿಂದ ಆವರಿಸಿಕೊಂಡಿದೆ. ಹಾಗೆಯೇ ದುರ್ಜನರೂ ಕೂಡ ಕೇವಲ ಕೆಟ್ಟ ವಿಚಾರಗಳನ್ನು ತುಂಬಿಕೊಂಡು ಸಮಾಜದಲ್ಲಿನ ಇತರ ಜನರನ್ನು ನಿರಂತರವಾಗಿ ಹಿಂಸೆ ಮಾಡುತ್ತಿರುತ್ತಾರೆ. ಇಂತಹ ಜನರಿಂದ ಇತರರಿಗೆ ಸಹಾಯವಾಗಲಿ ಸಹಾನುಭೂತಿಯಾಗಲಿ ಯಾವುದೂ ಸಿಗುವುದಿಲ್ಲ ಎಂಬ ಸಂದೇಶವನ್ನು ಇಲ್ಲಿ ದಾಸರು ತಿಳಿಸಿದ್ದಾರೆ. ಭೂಮಿಯ ಸತ್ವವನ್ನೆಲ್ಲ ಹೀರಿಕೊಂಡು ಸಮೃದ್ಧವಾಗಿ ಬೆಳೆದ ಈ ಜಾಲಿಯ ಮರವು ಮನುಷ್ಯನ ಉಪಯೋಗಕ್ಕೆ ಎಂದಿಗೂ ಆಗಲಾರದು. ಬಿಸಿಲಲ್ಲಿ ಬಳಲಿ ಬಂದವರಿಗೆ ಇಲ್ಲಿ ನೆರಳು ಸಿಗುವುದಿಲ್ಲ. ಹೊಟ್ಟೆ ಹಸಿದು ಬಂದವರಿಗೆ ಇಲ್ಲಿ ತಿನ್ನಲೆಂದು ಯಾವುದೇ ರೀತಿಯ ಹಣ್ಣುಗಳು ಕೂಡ ಸಿಗುವುದಿಲ್ಲ. ಹಾಗೆಯೇ ಸುವಾಸನೆ ಭರಿತ ಹೂವನ್ನು ಕೂಡ ಬಿಡುವುದಿಲ್ಲ. ಇದರ ರಸವಂತೂ ವಿಷವಾಗಿ ಪರಿಣಮಿಸುತ್ತದೆ. ಈ ರೀತಿಯಾಗಿ ದುರ್ಜನರು ಸಮಾಜದಲ್ಲಿ ಜಾಲಿಯ ಮರದಂತೆ ಇರುತ್ತಾರೆ. ಕಷ್ಟ ಎಂದು ಬರುವ ಜನಕ್ಕೆ ಸಹಾಯವಾಗಲಿ, ಹಸಿದು ಬಂದವರಿಗೆ ಒಂದು ತುತ್ತು ಅನ್ನವಾಗಲಿ ಅಥವಾ ಬೇಡಿ ಬಂದವರಿಗೆ ಒಳ್ಳೆಯ ರೀತಿಯಾಗಿ ನಡೆದುಕೊಳ್ಳುವುದಾಗಲಿ ಇವರಿಗೆ ಗೊತ್ತಿರುವುದಿಲ್ಲ ಎಂದು ಕೀರ್ತನಕಾರರು ತಿಳಿಸಿದ್ದಾರೆ. ದಾಸರು ಸಮಾಜದ ದುರ್ಜನರನ್ನು ಹಂದಿಗೆ ಹೋಲಿಕೆ ಮಾಡಿದ್ದಾರೆ. ಏಕೆಂದರೆ ಊರ ಹಂದಿಗೆ ನಾವು ಎಷ್ಟು ಒಳ್ಳೆಯ ಷಡ್ರಾಸನವನ್ನು ನೀಡಿ ಚೆನ್ನಾಗಿ ನೋಡಿಕೊಂಡರೂ ಅದು ಕೆಟ್ಟು ನಾರುವ ದುರ್ಗಂಧ ಬೀರುವ ಊಟದ ಕಡೆಗೆ ತನ್ನ ಗಮನವನ್ನು ಕೇಂದ್ರೀಕರಿಸಿ ದುರ್ಗಂಧದಿಂದ ನಾರುತ್ತದೆ. ಹಾಗೆಯೇ ಸಮಾಜದಲ್ಲಿ ಘೋರ ಪಾಪಿಗಳಿಗೆ, ದೂತರಿಗೆ ಎಷ್ಟೇ ತತ್ವಜ್ಞಾನ ಬುದ್ಧಿವಾದವನ್ನು ಹೇಳಿದರೂ ಕೂಡ ತನ್ನ ಕ್ರೂರ ಕೆಲಸವನ್ನು ಬಿಟ್ಟು ಒಳ್ಳೆಯ ಮಾರ್ಗದಲ್ಲಿ ನಡೆಯುವ ಪ್ರಯತ್ನವನ್ನು ಮಾಡುವುದೇ ಇಲ್ಲ. ಎಲ್ಲವನ್ನು ವ್ಯರ್ಥವನ್ನಾಗಿ ಮಾಡಿ ಕೇವಲ ಕೆಟ್ಟ ಮಾರ್ಗದ ಕಡೆಗೆ ತನ್ನ ಒಲವನ್ನು ಕೇಂದ್ರೀಕರಿಸುತ್ತಾರೆಂದು ಕೆಟ್ಟ ವ್ಯಕ್ತಿಗಳಿಗೆ ಹಂದಿಯನ್ನು ಉದಾಹರಣೆಯಾಗಿ ಇಲ್ಲಿ ಪುರಂದರದಾಸರು ನೀಡಿದ್ದಾರೆ. ಜಾಲಿಯ ಮರದಂತೆ ಬದುಕುವ ದುರ್ಜನರು ಸಮಾಜದಲ್ಲಿ ಜನಗಳು ಮಾಡಿದ ಹಲವಾರು ಉಪಯೋಗಗಳನ್ನು ಮರೆತು ಕೆಟ್ಟ ಮಾರ್ಗದಲ್ಲಿ ನಡೆಯುತ್ತಾರೆ ವಿನಃ ಅವರಿಂದ ಸಮಾಜಕ್ಕೆ ಒಂದು ಸಾಸಿವೆ ಕಾಳಿನಷ್ಟು ಕೂಡ ಉಪಯೋಗವೂ ಇಲ್ಲ. ಆದರೆ ಅಂತಹ ವ್ಯಕ್ತಿಗಳ ವಯ್ಯಾರ ಮತ್ತು ಬಣ್ಣದ ಮಾತುಗಳ ಮೂಲಕ ಸಮಾಜದ ಇತರ ಮನುಷ್ಯರನ್ನು ಮೋಸಗೊಳಿಸುತ್ತಾರೆ. ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ನಾಯಿಗಳಂತೆ ಬದುಕುತ್ತಾರೆ. ಈ ರೀತಿಯಾಗಿ ದಾಸರು ಸಮಾಜದಲ್ಲಿನ ದುರ್ಜನರ ಬಗ್ಗೆ ಕಹಿಯಾದ ಸತ್ಯವನ್ನು ಬಿಚ್ಚಿಟ್ಟಿದ್ದಾರೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಪ್ಲೀಸ್ ಲೈಕ್, ಶೇರ್ ಅಂಡ್ ಸಬ್ಸ್ಕ್ರೈಬ್. ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ.